ಇವತ್ತಿನ ರಾಜಕೀಯ ಅಜೆಂಡಾದಲ್ಲಿ ಮೊದಲನೇ ಸ್ಟೋರಿ ಎನ್ಡಿಎ ಒಕ್ಕೂಟದಲ್ಲಿ ಭಿನ್ನರಾಗ ಏರ್ಪಟ್ಟಿರುವಂತದ್ದು ಬಹಳ ಪ್ರಮುಖವಾಗಿ. ಈ ಎನ್ಡಿಎ ಒಕ್ಕೂಟದಲ್ಲಿ ಈಗಾಗಲೇ ಭಿನ್ನರಾಗ ಏರ್ಪಟ್ಟಿರುವಂತದ್ದು. ಇದಕ್ಕೂ ಮುಂಚೆ ಇನ್ನೊಂದು ಅಪ್ಡೇಟ್ಸ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ. ಕೆಇ ಪರೀಕ್ಷಾ ಕ್ರಮದ 12 ಆರೋಪಿಗಳ ಮೇಲೆ ಕೋಕಾ ಕಾಯ್ದೆ. ಕಿಂಗ್ ಪಿನ್ ಆರ್.ಡಿ. ಪಾಟೀಲ್ ಸೇರಿ 12 ಆರೋಪಿಗಳ ವಿರುದ್ಧ ಈಗ ಕೋಕಾ ಕಾಯ್ದೆ, ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ ಅಡಿ ಕೇಸ್ ದಾಖಲಾಗಿರುವಂಥದ್ದು. ಆರ್.ಡಿ. ಪಾಟೀಲ್, ಸಂತೋಷ್ ಕೊಟ್ಟಳ್ಳಿ, ಶಿವಕುಮಾರ್ ವಿರುದ್ಧ, ಸಿದ್ದರಾಮ ಕೋಳಿ, ರವಿಕುಮಾರ್, ರುದ್ರಗೌಡ ವಿರುದ್ಧ ಕೇಸ್ ದಾಖಲಾಗಿದೆ. ರಹೀಂ ಚೌಧರಿ, ಸಾಗರ್, ಬಸಣ್ಣ ಪೂಜಾರಿ ಇವರೆಲ್ಲರ ವಿರುದ್ಧ ಈಗ ಕೇಸ್ ದಾಖಲಾಗಿರುವಂಥದ್ದು. ಕೆಇ ಪರೀಕ್ಷಾ ಕ್ರಮದ 12 ಆರೋಪಿಗಳ ಮೇಲೆ ಕೋಕಾ ಕಾಯ್ದೆ ಜಾರಿಯಾಗಿದೆ. ಕಿಂಗ್ ಪಿನ್ ಆರ್.ಡಿ. ಪಾಟೀಲ್ ಸೇರಿ ಟೋಟಲ್ 12 ಆರೋಪಿಗಳ ಮೇಲೆ ಕಾಯ್ದೆ ಜಾರಿಯಾಗಿರುವಂಥದ್ದು. ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ, ಕೋಕಾ ಕಾಯ್ದೆ ಅಂತ ಹೇಳಿದ್ರೆ ಕರ್ನಾಟಕ ಸಂಘಟಿತ ಅಪರಾಧ ಕಾಯ್ದೆ ಅಡಿ ಇವರಿಷ್ಟು ಜನ ಆರೋಪಿಗಳಿದ್ದಾರಲ್ಲ, ಆರ್.ಡಿ. ಪಾಟೀಲ್ ಸೇರಿ ಟೋಟಲ್ 12 ಆರೋಪಿಗಳ ವಿರುದ್ಧ ಈಗ ಕೋಕಾ ಕಾಯ್ದೆ ಜಾರಿಯಾಗಿರುವಂಥದ್ದು. ಯಾರೆಲ್ಲ ಇದ್ದಾರೆ ಎಲ್ಲವನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ರಹೀಂ ಚೌಧರಿ, ಸಾಗರ್, ಬಸಣ್ಣ, ಚಂದ್ರಕಾಂತ, ಶಶಿಧರ್, ಜಯಮಾಧರ್, ಬಸವರಾಜ್ ಎಲ್ಲರ ವಿರುದ್ಧ ಈಗ ಕೋಕಾ ಕಾಯ್ದೆ ದಾಖಲಾಗಿರುವಂಥದ್ದು. ಟೋಟಲ್ 12 ಆರೋಪಿಗಳ ಮೇಲೆ ಸಿಐಡಿ ಅಧಿಕಾರಿಗಳು ಕೋಕಾ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ. ನೋಡಿ, ಪ್ರಧಾನಿ ರೇಸ್ನಲ್ಲಿ ಖರ್ಗೆ ಹೆಸರು ಕೇಳಿದ್ದೆ ತಡ ಇಂಡಿ ಒಕ್ಕೂಟದಲ್ಲಿ ಈಗ ಭಿನ್ನರಾಗ ಮತ್ತೆ ಶುರುವಾಗಿದೆ. ಈ ವಿಚಾರವಾಗಿ ಖರ್ಗೆ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಈಗ ಜೆಡಿಯು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಇಲ್ಲಿ ಗಮನಿಸಬಹುದು, ದೆಹಲಿಯ ನಿತೀಶ್ ಕುಮಾರ್ ನಿವಾಸದಲ್ಲಿ ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಲಾಗಿದೆ. ನಿತೀಶ್ ಪ್ರಧಾನಿ ಆಗಲಿ ಅಂತ ಹೇಳಿ ಪೋಸ್ಟರ್ ಕೂಡ ರಿಲೀಸ್ ಮಾಡಲಾಗಿದೆ. ಇಂಡಿ ಒಕ್ಕೂಟದಲ್ಲಿ ಭಿನ್ನರಾಗ ಮುಂದುವರೆದಿದೆ. ಪ್ರಧಾನಿ ರೇಸ್ನಲ್ಲಿ ಖರ್ಗೆ ಹೆಸರನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಜನತಾ ದಳ ಯುನೈಟೆಡ್ ಕಿಡಿಕಾರ್ತಾ ಇದೆ. ದೆಹಲಿಯ ನಿತೀಶ್ ಕುಮಾರ್ ನಿವಾಸದಲ್ಲಿ ಪ್ರತ್ಯೇಕ ಸಭೆಯನ್ನು ಮಾಡಿ ನಿತೀಶ್ ಪ್ರಧಾನಿ ಆಗಲಿ ಅಂತ ಹೇಳಿ ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಜೊತೆಗೆ ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಕೂಡ ಖರ್ಗೆ ಪ್ರಧಾನಿ ಆಗಲಿ ಅಂತ ಹೇಳಿ ಒಂದು ದಾಳವನ್ನು ಉರುಳಿಸಿದ್ರು. ಇಂಡಿ ಮೈತ್ರಿಕೂಟದ ಸಭೆ ಬಗ್ಗೆ ಜೆಡಿಯು ಸಂಸದ ಕೂಡ ಕಿಡಿಕಾರಿದ್ದಾರೆ. ಚಹಾ ಬಿಸ್ಕೆಟ್ ಕೂಟಕ್ಕೆ ಸಭೆ ಸೀಮಿತಿ ಅಂತ ಹೇಳಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಎಲ್ರಿಗೂ ಕೂಡ ನಿತೀಶ್ ಪ್ರಧಾನಿ ಆಗಬೇಕೆಂಬ ಬಯಕೆ ಇದೆ. ಕಾಂಗ್ರೆಸ್ ಬಳಿ ಚುನಾವಣೆಗೆ ಕಾಸಿಲ್ಲ, ಟೈಮ್ ಪಾಸ್ ಮಾಡ್ತಿದ್ದಾರೆ. ಪ್ರಧಾನಿ ರೇಸ್ನಲ್ಲಿ ಖರ್ಗೆ ಹೆಸರು ಬರೆದಿದ್ದಂತೆ ಅಪಸ್ವರ ಕೂಡ ಇಲ್ಲಿ ಭುಗಿಲೆದ್ದಿರುವಂಥದ್ದು. ಗಮನಿಸ್ತಾ ಇದ್ದೀರಿ, ಖರ್ಗೆ ಹೆಸರನ್ನ ಪ್ರಸ್ತಾಪ ಮಾಡಿದಂತೆ ಒಂದು ರೀತಿಯಲ್ಲಿ ರಾಜಕೀಯ ಇಂಡಿ ಒಕ್ಕೂಟದ ಈ ಸಭೆಯಲ್ಲಿ ಆಗಿರ್ಬೋದು ಅಥವಾ ಈ ಒಕ್ಕೂಟದಲ್ಲಿ ಆಗಿರ್ಬೋದು ಮಾತುಗಳು ಶುರುವಾಗಿದೆ, ಚರ್ಚೆಗಳು ಶುರುವಾಗಿದೆ. ಒಂದು ಕಡೆ ಬಿಜೆಪಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ, ಈ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಈ ಬಗ್ಗೆ ಮಾತನಾಡ್ತಿದ್ದಾರೆ. ಮತ್ತೊಂದು ಕಡೆ ಪೋಸ್ಟರ್ನ ಹಾಕಿ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್, ಎಲ್ಲರ ಬಯಕೆ ಅದೇ ಅಂತ ಹೇಳಿ ಸುನಿಲ್ ಕುಮಾರ್ ಕೂಡ ಹೇಳಿದ್ದಾರೆ. ಚಹಾ ಬಿಸ್ಕೆಟ್ ಕೂಟಕ್ಕೆ ಸಭೆ ಸೀಮಿತವಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಕೂಡ ನಿತೀಶ್ ಪ್ರಧಾನಿ ಆಗಬೇಕೆಂಬ ಬಯಕೆ ಇದೆ, ಕಾಂಗ್ರೆಸ್ ಬಳಿ ಚುನಾವಣೆಗೆ ಕಾಸಿಲ್ಲ, ಇವರೆಲ್ಲರೂ ಕೂಡ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತೇಳಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಸೀನಿಯರ್ ಕೊಲೀಗ್ ಜಯಪ್ರಕಾಶ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಜಯಪ್ರಕಾಶ್, ಗಮನಿಸ್ತಾ ಇರಬಹುದು, ಖರ್ಗೆ ಹೆಸರನ್ನ ಪ್ರಸ್ತಾಪ ಮಾಡಿದ ಕೂಡಲೇ ಈ ರೀತಿಯಾದಂಥ ಚರ್ಚೆಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಪ್ರಧಾನಿ ರೇಸ್ನಲ್ಲಿದ್ದಾರೆ, ಅವರು ಕೂಡ ಪ್ರಧಾನಿ ಆಗಬೇಕು ಅನ್ನುವಂಥ ಬಯಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕು, ಇದು 2014ರ ಚುನಾವಣೆ, 2019ರ ಚುನಾವಣೆ ಮತ್ತು 2023ರ ಚುನಾವಣೆ. 2014ರ ಚುನಾವಣೆಯಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾಗಿ, ಅಂದರೆ ಒಂದು ಒಕ್ಕೂಟದ ನಾಯಕರಾಗಿ ಯಾರು ಬರ್ತಾರೆ ಅನ್ನುವಂಥ ಚರ್ಚೆಗಳು ಅವತ್ತಿಂದ ಇತ್ತು. ಚಂದ್ರಬಾಬು ನಾಯ್ಡು ಕೂಡ ಭಾಳ ಓಡಾಡ್ತಾ ಇದ್ರು. 2019ರಲ್ಲಿ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಇತ್ತು. ಆದರೆ ಈ ಬಾರಿ ಒನ್ಸ್ ಅಗೇನ್ ನಿತೀಶ್ ಕುಮಾರ್ ಅದರ ಬಗ್ಗೆ ಸಾಕಷ್ಟು ಆಸಕ್ತರಾಗಿದ್ದರು. ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಒಂದು ರೀತಿಯಲ್ಲಿ ಅವರು ಭಿನ್ನ ಸ್ವರವನ್ನು ಎತ್ತೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು ಬಹಳ ಸ್ಪಷ್ಟವಾಗಿತ್ತು, JDU ಮತ್ತು RJD, ಲಾಲು ಪ್ರಸಾದ್ ಯಾದವ್ ಅವರ RJD ಮತ್ತು ನಿತೀಶ್ ಕುಮಾರ್ ಅವರ JD ಒಂದು ಒಪ್ಪಂದದ ಪ್ರಕಾರ ಅಲ್ಲಿ ಸರ್ಕಾರವನ್ನು ರಚನೆ ಮಾಡಿತ್ತು. ಒಂದು ವೇಳೆ INDIA ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಆದರೆ ನಿತೀಶ್ ಕುಮಾರ್ ಕೇಂದ್ರಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆ ಸಮಯದಲ್ಲಿ ತೇಜಸ್ವಿ
ಲಾಲು ಪ್ರಸಾದ್ ಯಾದವ್ ಅವರನ್ನು ಬಿಹಾರದ ಮುಖ್ಯಮಂತ್ರಿಯನ್ನಾಗಿ ಮಾಡೋದು ಆ ನಾಯಕರುಗಳ ಕನಸಾಗಿತ್ತು. ಆದರೆ ಯಾವಾಗ INDA ಮೀಟಿಂಗ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಮತ್ತು ಅದಕ್ಕೆ ಅನುಮೋದನೆ ಎಂಬಂತೆ ಕೇಜ್ರಿವಾಲ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಹೇಳ್ತಾರೆ, ಇವರು ಸಿಡಿಮಿಡಿಗೊಳ್ತಾರೆ. ಆದರೆ ಅವರಿಬ್ಬರು ಹೇಳಿರೋದಕ್ಕೆ ಪ್ರಮುಖ ಕಾರಣ ಇದೆ. ಒಂದು ವಿಚಾರ ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಜಾತಿ ಇದೆಯಲ್ಲ, ಜಾತಿ ಇಲ್ಲದೆ ರಾಜಕೀಯ ನಡೆಯೋದಿಲ್ಲ. ನಾವೆಷ್ಟೇ ಮಾತಾಡಿದರೂ ಕೂಡ ಜಾತಿ ಬೇಕಾ ಬೇಡವಾ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅನ್ನುವಂಥ ಒಂದು ಮಾತು ರಾಜಕೀಯದಲ್ಲಿ ಪ್ರಚಲಿತದಲ್ಲಿದೆ. ನಿಮ್ಗೆ ಗೊತ್ತಿರಲಿದ್ದೀವಿ, ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ದಲಿತ ಮತಗಳ ಸಂಖ್ಯಾ ಪ್ರಮಾಣ ಎಷ್ಟು ಗೊತ್ತಾ? 16%. 16% ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ನಾವು ಹೇಳ್ತೀವಲ್ಲ ಲಿಂಗಾಯತ ಓಟು ಅಂತ ಹೇಳಿ, ಅದಿರೋದೇ 14%. ಅಥವಾ ಒಕ್ಕಲಿಗ ಓಟು ಅಂತ ನಾವು ಹೇಳ್ತೀವಿ, ಅವ್ರು ಹೇಳುವಂಥದ್ದು 12%. ಅಥವಾ ನಾವೇನು ಕುರುಬಾ ಓಟು 3ನೇ ಅತಿ ದೊಡ್ಡ ಸಮುದಾಯ ಅಂತ ಹೇಳ್ತೀವಿ, ಅದು 9%. ಇಡೀ ದೇಶಾದ್ಯಂತ 16%. ಅದರ ಜೊತೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ದಲಿತ ಓಟುಗಳ ಪ್ರಮಾಣ ನಿಮ್ಗೆ ಆಶ್ಚರ್ಯ ಆಗ್ಬೋದು, 23% ದಲಿತ ಓಟುಗಳಿದೆ. ಅಲ್ಲಿ ದಲಿತ ಓಟುಗಳು ಮತ್ತೊಂದು 20-25% ಇರುವಂಥ ಮುಸ್ಲಿಂ ಓಟುಗಳೇನಾದರೂ ಒಂದಾಗ್ಬಿಟ್ರೆ ಅಲ್ಲಿ ಒಂದು ರೀತಿಯಲ್ಲಿ ಧೂಳಿಪಟ ಆಗಿಬಿಡುತ್ತೆ. ಹಾಗಾಗಿ ಅದು ತೃಣಮೂಲ ಕಾಂಗ್ರೆಸ್ನ ಒಂದು ಆಲೋಚನೆ ಆಗಿತ್ತು. ಹಾಗೇನೆ ನೀವು ಪಂಜಾಬ್ನಲ್ಲಿ ಬನ್ನಿ, ಪಂಜಾಬ್ನಲ್ಲಿ ದಲಿತ ಓಟುಗಳ ಸಂಖ್ಯೆ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ದಲಿತ ಓಟುಗಳಿದ್ದರೆ ಅದು 30%. ನಿಮ್ಗೆ ಆಶ್ಚರ್ಯ ಆಗ್ಬೋದು, 17ರಿಂದ 18 ರಾಜ್ಯಗಳಲ್ಲಿ 10%ಗಿಂತ ಜಾಸ್ತಿ ಇದೆ. 10%ಗಿಂತ ಜಾಸ್ತಿ ಇದೆ. ಇದು ಆ ಲೆಕ್ಕಾಚಾರ ಆಗಿರ್ಬೋದು. ಆದರೆ ಯಾವಾಗ ಅವರು ತಾನು ಪ್ರಧಾನಿಯಾಗಬೇಕು, ಆ ಮೂಲಕ RJD ಮತ್ತು JDU ಜೊತೆಗಿನ ಸಂಬಂಧವನ್ನು ಇಲ್ಲಿ ಬಲಿಷ್ಠಗೊಳಿಸಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಇತ್ತು, ಅದಕ್ಕೆ ಒಂದು ರೀತಿಯಲ್ಲಿ ತಣ್ಣೀರು ಹರಿಸಿದಂಗಾಗಿದೆ. ಸೊ ಹಾಗಾಗಿ ಈ ಪ್ರಯತ್ನಗಳು ನಿನ್ನೆ ಇವತ್ತೆಲ್ಲ ಸಂಸದರನ್ನು ಕರೆದು ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಾರಣಕ್ಕಾಗಿ ಒಂದು ವಿಘಟನೆ ಉಂಟಾಗಿದೆ INDA ಮೈತ್ರಿಕೂಟದಲ್ಲಿ. ಮತ್ತು ನಿತೀಶ್ ಕುಮಾರ್ ಅವರ ಹೆಸರೇ ಮುಂಚೂಣಿಯಲ್ಲಿದ್ದ ಕಾರಣಕ್ಕಾಗಿ ಒಂದು ಹೊಸ ಹೆಸರು ತೇಲಿ ಬಂದಾಗ ಅದು ಆಯಾಯ ರಾಜಕಾರಣಿಗಳ ಲಾಭಕ್ಕಾಗಿ ಅನ್ನುವಂಥ ಕಾರಣಕ್ಕಾಗಿ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಸಿಡಿಮಿಡಿಗೊಂಡಿದ್ದಾರೆ. ದಿವಿತ್, ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ, ನಿಮ್ಮೆಲ್ಲ ಮಾಹಿತಿಗಾಗಿ.